ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಹಕಾರಿ ಬ್ಯಾಂಕ್ನ ನಿವೃತ್ತ ಉಪವ್ಯವಸ್ಥಾಪಕರು ಹಾಗೂ ಆಕಾಶವಾಣಿಯ ಕೇಳುಗರಾದ ವಿ ಪ್ರಭಾಕರ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸ್ತಾ ಇದ್ದಾರೆ ಜಾಂಪಣ್ಣ ಆಶಿಹಾಳ್. ನಿನ್ನ ಕಂಡಾಗ ಸಂತೋಷವೇನು. ವೈಯಕ್ತಿಕವಾಗಿ ನಿಮ್ಮ ಒಂದು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಸ್ಕೋಬೇಕಂದ್ರೆ ಏನೇನು ಮಾಡ್ತಿದ್ರಿ ಸರ್? ಇದು ಅಲ್ಲಿ ಬ್ಯಾಂಕಲ್ಲಿ ಏನೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿದ್ರೆ ಎಲ್ಲ ಮಾಡ್ತಾ ಇದ್ವಿ. ಆದ್ರೆ ಬಟ್ ಹೆಚ್ಚಿಗೆ ಅವಧಿ ಕೆಲಸ ಕಾರ್ಯಗಳೇ ಆಗ್ತಾ ಇತ್ತು. ಮನೆ ಕಡೆ ಸ್ವಲ್ಪ ಅವಧಿ ಕೊಡೋದು ಕಡಿಮೆ ಆಗುತ್ತೆ. ಇದು ಯಾಕೆಂದ್ರೆ ಹೊತ್ತು ಗೊತ್ತಿಲ್ಲದೆ ದುಡಿಬೇಕಾಗುತ್ತೆ ಬ್ಯಾಂಕ್ ನಲ್ಲಿ. ಅದು ಈ ಬೆಂಗಳೂರಿನ ಟ್ರಾಫಿಕ್ ಜಾಮ್ ಇದರಲ್ಲಿ ನಾವು ಇದು ಮಾಡಕ್ಕಾಗಲ್ಲ. ಮನೆ ಕಡೆ ಆಗಿಲ್ಲ. ನಿವೃತ್ತಿ ಹೊಂದ ನಂತರ ಈಗ ಸಾಕಷ್ಟು ಸಮಯ ನೀಡ್ತಾ ಇದ್ದೀರಿ ಸರ್. ನಿಜ ಸರ್, ಅದು ಅಲ್ವಾ? ಈಗ ಹೌದು, ನಾವು ಆ ಒಂದು ಅವರು ನಮಗೋಸ್ಕರ ಬೆಳಗ್ಗೆ ಡಬ್ಬಿಲ್ ಕೊಟ್ಟು ಕಳಿಸಿರ್ತಾರೆ, ನಾವು ಬಾಗಿಲು ಹಾಕೊಳ್ಳಿ ಅಂತ ಹೇಳಿ ಬಂದಿರ್ತೀವಿ. ಈಗ ಅವರು ಸ್ವಲ್ಪ ಋಣ ಸಂದಾಯ ಮಾಡ್ಲೇಬೇಕಾಗತ್ತೆ. ಓದಿನ ದಿನಗಳು ನೀವು ಏನು ಓದಿದ್ರಿ ಸರ್? ನನ್ನ ವಿದ್ಯಾಭ್ಯಾಸ ದಾವಣಗೆರೆಲ್ಲ ಆಯ್ತು. ಅಲ್ಲಿ ನಾನು DRM ಕಾಲೇಜ್ ಅಂತ. ಯಾಕೆ ಅಲ್ಲಿ ಓದಿದ್ರಿ? ಅಲ್ಲಿ ನಮ್ಮ ತಂದೆಯವರೆಲ್ಲ ಕೆಲಸದಲ್ಲಿ ಅವರು ಒಂದು ಸಿನಿಮಾ ಚಿತ್ರಮಂದಿರದ ಮ್ಯಾನೇಜರ್ ಆಗಿದ್ರು. ಒಂದು 45-50 ವರ್ಷ ಅವ್ರು ಸರ್ವಿಸ್ ಮಾಡಿದ್ದಾರೆ. ಅವರು ಕಷ್ಟ ದಿನಗಳು ಇತ್ತು ಅವ್ರಿಗೆಲ್ಲ. ಸೊ ನೀವು ಅಪ್ಪನ ಕೆಲಸ ಅದು ಆಯ್ತು, ನಂತರ ನೀವು ಕೆಲಸಕ್ಕಂತ ಈ ಸಹಕಾರಿ ಬ್ಯಾಂಕ್. ನಾನು ಆಮೇಲಿಂದ ಅಲ್ಲಿ ಓದ್ದೆ, BSc ಮಾಡಿದೆ. ಮತ್ತೆ ಮುಂದೆ ಬೇರೆ ಬೇರೆ ಸರ್ಕಾರಿ ಇಲಾಖೆಗಳಲ್ಲಿ ಆಗ್ತಿದ್ದಂಗೆ ಕೆಲಸಕ್ಕೆ ಸೇರ್ಕೊಂಡ್ರ? ಇಲ್ಲ, ಮಧ್ಯ ಗ್ಯಾಪ್ ಆಯ್ತು. ನಾನು ಹೀಗೆ ಸಾಕಷ್ಟು ಅರ್ಜಿಗಳನ್ನು ಹಾಕೊಂಡು ಇದು ಮಾಡಿದೆ, ಕೆಲಸಕ್ಕಾಗಿ ಹುಡುಕಾಟ ನಡೆಸಿ. ಹೌದು, ಇಲ್ಲಿ ಅವಾಗ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ಗಳು ಇದನ್ನ BSc ಆದವ್ರಿಗೆ ಕರೆದ್ರು ತುಮಕೂರು ಕಳಿಸಿರು. ಬಟ್ ಅದೇನೋ ರಿಜೆಕ್ಟ್ ಆಗ್ಬಿಡ್ತು. ಅದನ್ನ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇಂದ ಆಕಾಶವಾಣಿಲಿ ಕರೆದಿದ್ರು ಟ್ರಾನ್ಸ್ಮಿಷನ್ BSc PCM ಆದವ್ರಿಗೆ, ಫಿಸಿಕ್ಸ್ ಕೆಮಿಸ್ಟ್ರಿ. ಅದೆಲ್ಲ ಮಾಡಿದೆ. ಇಲ್ಲೂ ಕೆಲವೆಲ್ಲ ಈ ಪೋಸ್ಟ್ಗಳಿಗೆ ಹಾಕೊಂಡಿದ್ದೆ. ಇಲ್ಲಿ ಸಂಖ್ಯೆ ಇದೆಲ್ಲ ಸೊ ಹಂಗಾಗಿ ಆಗಿಲ್ಲ. ಒಟ್ಟಾರೆ ಪ್ರಯತ್ನ ಮಾಡಿದಿರಿ, ಆಕಾಶವಾಣಿಯಲ್ಲಿ ಸೇರ್ಬೇಕಂತ ಕೂಡ ಮಾಡಿದ್ರಿ. ಇದು ಇವತ್ತಿಗೂ ಇದ್ರದ್ದು ಒಲವು ಹೋಗಿಲ್ಲ ನನಗೆ. ಆಕಾಶವಾಣಿ ಸಂಪರ್ಕ ನಿರಂತರವಾಗಿ ಇಟ್ಕೊಂಡಿದ್ದೀರಿ. ಹೌದು. ಆಮೇಲೆ ಎಲ್ಲರಿಗೂ ನಾನು ಹೇಳೋದಿಷ್ಟೇ, ದಯವಿಟ್ಟು ಆಕಾಶವಾಣಿ ಕೇಳಿ. ಮೊಬೈಲಲ್ಲೇ ಗೌರ್ಮೆಂಟ್ನವರು ನಿಮಗೆ 400-500 ಸ್ಟೇಷನ್ಗಳನ್ನ, ಹೌದು, ಈಗ ಮಿಂಚು ಗುಡುಗು ಸಿಡ್ಲಾದ್ರೆ ನಿಮಗೆ ಇದರಲ್ಲಿ ಅನಾಲಾಗ್ ಟ್ರಾನ್ಸಿಸ್ಟರ್ ಅಲ್ಲಿ ಕಟ ಅನ್ನತ್ತೆ, ಅದು ಕ್ಯಾಚ್ ಆಗುತ್ತೆ, ಹಿಡಿಯಲ್ಲ. ಈ ಮೊಬೈಲಲ್ಲಿ ಕ್ಲಿಯರ್ ಆಗುತ್ತೆ ಎಲ್ಲ ಸ್ಟೇಷನ್. ಹಿಂಗ್ ಒತ್ತಿದ್ರೆ ಸಾಕು, ರಸ್ತೆಯಲ್ಲಿ ನೀವು ಕೇಳ್ಕೊಂಡು ಹೋಗ್ಬೋದು. ಆ ನ್ಯೂಸ್ ಆನ್ ಏರ್ ಆಪ್ ಮಾಡಿರೋ ಸರ್ಕಾರ ಆಕಾಶವಾಣಿ ಒಂದು ಶ್ಲಾಘನೀಯ ಕಾರ್ಯ ಅದು ಅಲ್ವಾ? ಆ ಒಂದು ನಾನು ಅಚೀವ್ಮೆಂಟ್ ನಾನು ನೋಡಿರ್ಲಿಲ್ಲ. ಮೊಬೈಲಲ್ಲಿ ನಾವು ನೋಡ್ತೀವಿ ಅಂತ ತಿರ್ಗಿಸ್ಕೊಂಡು ಆಕಾಶವಾಣಿಗಳು ಒಂದೇ ಕಡೆ ಬರುತ್ತೆ ಅನ್ನೋದು ಸರ್. ಈಗಲೂ ಮನೇಲಿ ಟ್ರಾನ್ಸಿಸ್ಟರ್ ನಾನು ತಿರುಗಿಸ್ತಿದ್ದಾಗ ಬೆಂಗಳೂರು ಒಂದು ಕ್ಲಿಯರ್ ಆಗಿ ಬರುತ್ತೆ, ಸುತ್ತಮುತ್ತ ಯಾವ್ದೋ ಫೀಬಲ್ ಆಗಿ ಬರುತ್ತೆ. ಧಾರವಾಡ ಅಂತ ಕೇಳ್ತೀನಿ ನಾನು ಆಕ್ಚುಲಿ, ಇಲ್ಲಿದು ಬರುತ್ತೆ. ಅಂದ್ರೆ ಅದು ಅಷ್ಟು ನೀವು ಒದ್ದಾಡೋ ಬದಲಾಗಿ ನೀವು ಮೊಬೈಲಲ್ಲೇ ಇದೆ ಎಲ್ಲ, ಯಾವುದೇ ಒಂದು ಫಿಲ್ಟರ್ ಆಗ್ಬಿಟ್ಟು ಬರುತ್ತೆ ಇದರಲ್ಲ. ಸೊ ಹಂಗಾಗಿ ಆಕಾಶವಾಣಿ ಕೇಳುವಂತ ಒಂದು ಹವ್ಯಾಸ ಬೆಳೆಸ್ಕೊಂಡಿದ್ದೆ ಸರ್. ನಾನು ಕೆಲಸದಲ್ಲಿ ಇದ್ದಾಗಲೂ ಆಕಾಶವಾಣಿ ಕೇಳುವಂತ ಹವ್ಯಾಸ ಬೆಳೆಸ್ಕೊಂಡಿದ್ದೆ. ಆಮೇಲೆ ಒಂದ್ಸರಿ ನಾನು ಬಂದು ಶ್ರೋತೃ ಬೃಂದಾವನ ನಡೆಸ್ಕೊಟ್ಟಿದ್ದೆ. ಶ್ರೋತೃ ಬೃಂದಾವನ ಅಂತ ವಿವಿಧ ಭಾರತಿಯಲ್ಲಿ ಬರ್ತಾ ಇತ್ತು ಸರ್, ಶುಕ್ರವಾರ ಬರ್ತಾ ಇತ್ತು. ಅದನ್ನ ಅವಾಗ ಯಾರೋ ಇದ್ರು, ಅವಾಗ ಬಂದು ಒಂದು ಚಿಕ್ಕ ಸಂಭಾವನೆಯನ್ನು ಕೊಟ್ಟಿದ್ರು. ಆ ಸಂಭಾವನೆಯಲ್ಲಿ ಒಂದು ಸಣ್ಣದೊಂದು ಪಾಕೆಟ್ ಟ್ರಾನ್ಸಿಸ್ಟರ್ ತಗೊಂಡೆ ನಾನು. ಹೌದು. ಆಮೇಲೆ 2000ನೇ ಇಸ್ವಿ ಶ್ರೋತೃ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ರು ನನಗೆ ಆಕಾಶವಾಣಿಯಿಂದ. ಅವಾಗ ಶ್ರೀಮತಿ KS ನಿರ್ಮಲಾ ದೇವಿ ಅವರು ಇದ್ರು, ಅವ್ರು ಬಂದು ಇದನ್ನ ಕೊಟ್ಟು ಆಮೇಲೆ ಅದೊಂದು ಇಂಟರ್ವ್ಯೂ ಮಾಡಿದ್ರು. ಆಮೇಲಿಂದ ಎಲ್ಲ ಆಯ್ತು. ಹೌದಾ? ಆಕಾಶವಾಣಿ ಶ್ರೋತೃ ಸಂಘವನ್ನು ಕೂಡ ನೀವು ಇವಾಗ ಮಾಡ್ತಾ ಇದೀವಿ ಸರ್. ಹೌದು. ಆಕಾಶವಾಣಿ ಶ್ರೋತೃ ಸಂಘ ಏನು ಅಂದ್ರೆ ಹೆಚ್ಚಿಗೆ ನಾವು ಇನ್ನು ಆಕಾಶವಾಣಿ ಪ್ರಚಾರ ಮಾಡೋಣ ಅನ್ನೋ ಉದ್ದೇಶ ಇದೆ. ಕರೆಸ್ಬಿಟ್ಟು ಎಲ್ಲಾರನ್ನು ಇದ್ ಮಾಡಿ ಶ್ರೋತೃಗಳನ್ನ ಕೇಳಿ, ಎಲ್ಲಾರು ಕೇಳೋ ಅಭ್ಯಾಸ ಬೆಳಿಬೇಕು. ಹೌದು. ನೋಡಿ 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 ಎಷ್ಟು ಅಂತ ನೋಡಿ ನಾವು ನೋಡೋದು ಬೇಡ ಅನ್ನಲ್ಲ, ಕೇಳೋದ್ ಕೂಡ ಸಿಗೋ ಆನಂದ ಯಾವತ್ತೂ ನಿಮ್ಗೆ ಆಕಾಶವಾಣಿ ಅಂತೂ ಅದು ಎಂಡೇ ಇಲ್ಲ. ಮೊದಲಿನ ದಿನಗಳು ಬಹಳ ವಿಶೇಷವಾಗಿದ್ವು, ತುಂಬಾ ಕುತೂಹಲ ಇತ್ತು. ಅಂತರ ನಮ್ಮ ಬಾಲ್ಯದ ದಿನಗಳಲ್ಲಿ ಎಷ್ಟು ಕುತೂಹಲ ಅಂದ್ರೆ, ರೇಡಿಯೋ ಅಂತಂದ್ರೆ ಇದನ್ನ ಬಿಟ್ಟಿರಕ್ ಸಾಧ್ಯನೇ ಇಲ್ಲ. ಹೇಳ್ತೀನಿ ಸರ್, ಅದೊಂದು ಅಪ್ಪ ಅಮ್ಮ ಮನೆಯಲ್ಲಿ ಬೈದ್ರು ಕೂಡ ಬೈಸ್ಕೊಂಡು ಕೂಡ ಒಂದ್ ಕಡೆ ಹೋಗಿ ಎಲ್ಲೋ ಕಟ್ಟೆ ಮೇಲೆ ಕುತ್ಕೊಂಡು ರೇಡಿಯೋ ಕೇಳ್ಕೊಂಡ್ ಬರೋದಾಗ್ಲಿ ಅದು ಅನುಭವಗಳಾಗಿದೆ. ಈಗ ಮೊದಲು ಈ ದಾವಣಗೆರೆಲಿದ್ದಾಗ ಅಲ್ಲಿ ಭದ್ರಾವತಿ ಆಕಾಶವಾಣಿ ಹತ್ರ ಇತ್ತು, ಬೆಂಗಳೂರು ಬರ್ತಿತ್ತು. ಧಾರವಾಡ ಅಂತೂ ಬಹಳ ಕ್ಲಿಯರ್ ಆಗಿ ಬರೋದು, ಅಲ್ಲಿಗೆ ಹತ್ರ ಅಲ್ಲ. ಅವಾಗ ಪ್ರತಿ ಸಂಜೆ ಭಾನುವಾರ 2:30ಗೆ ಸೌಂಡ್ ಟ್ರ್ಯಾಕ್ ಬರೋದು. ಅದಂತೂ ನಾನು ಕೇಳಿದ್ದೀನಿ, ಹೆಂಗಸರು ಕಾಂಪೌಂಡ್ ಹತ್ರ ಇತ್ಕೊಂಡು ಇವತ್ತು ಮೇಯರ್ ಮುತ್ತಣ್ಣ ಸಂಜೆ ಸಾಕ್ಷಾತ್ಕಾರ ಬರ್ತಿದೆ ಮತ್ತೆ ತಲೆ ಬಾಚಿಕೊಂಡು ಮಾತಾಡ್ತಿದ್ದು
ಕಣ್ಣಾರೆ ಕೇಳಿದೀನಿ ಸರ್. ಅಂದ್ರೆ ಅಷ್ಟು ಇಟ್ ವಾಸ್ ಸ್ಟ್ರಾಂಗ್ ಮೀಡಿಯಂ. ರೋಡಲ್ಲಿ ಎಲ್ಲಾರು ಹೋಗ್ಬೇಕಾದ್ರೆ ನಿಮಗೆ ಬೆಳಗ್ಗೆ 7:45 ಚಿತ್ರಗೀತೆ, ಮಧ್ಯಾಹ್ನ 1:20 ಕೆಲವು ಚಿತ್ರಗೀತೆ, ಅದು 7:45 ವಾರ್ತೆ ಆತ ಚಿತ್ರಗೀತೆ. ರೋಡಲ್ಲಿ ಎಲ್ಲಾ ಕಡೆ ಚಿತ್ರಗೀತೆ ಕೇಳಿದ್ರೆ ಮನಸ್ಸಿಗೆ ಏನೋ ಒಂದು ಸಮಾಧಾನ. ಆಮೇಲೆ ಭಾನುವಾರ ಎಲ್ಲ ಮಧ್ಯಾಹ್ನ ನಾಟಕಗಳು ಎಲ್ಲ ಹಾಕೋರು. ಯಮುನಾ ಮೂರ್ತಿ ಅವರು ರಾತ್ರಿ ಎಲ್ಲ ನಾಟಕಗಳು ಬರ್ತಾ ಇತ್ತು. ಸೊ ಸೌಂಡ್ ಟ್ರ್ಯಾಕ್ ಮಾತ್ರ ಅಚ್ಚುಳಿದೆ ಉಳಿದಿದೆ. ಎಲ್ಲ ಪಿಕ್ಚರ್ಗಳು, ಹಳೆ ಪಿಕ್ಚರ್ಗಳು ಹಾಡಾಗ್ತಾ ಇದ್ರು. ಸೊ ಅದೆಲ್ಲ ಕಾಲ ಇದಾಗ್ತಾ ಇದೆ. ಅದಂದ್ರೆ ರೇಡಿಯೋ ಕೇಳಿ 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 ನಿಮ್ಗೆ ಮನಸ್ಸಿನ ಉಲ್ಲಾಸಕ್ಕೆ ಇದೇ ಒಂದು ನನ್ನ ಪ್ರಮುಖವಾದಂತಹ ಮಾಧ್ಯಮ ಅಂತ ಅನಿಸ್ಬಿಟ್ಟಿತ್ತು ಅವಾಗ. ಅದು ಏನಾಗಿತ್ತು ಅಂದ್ರೆ ಮೊದಲೆಲ್ಲ ಈ ಸಿಲೋನ್ ಸ್ಟೇಷನ್ ಶಾರ್ಟ್ ವೇವ್ ಅದು ಬಹಳ ಸ್ಟ್ರಾಂಗ್ ಆಗಿ ಬರ್ತಿತ್ತು. ಜನ ಬೆಳಗ್ಗೆ ಹಾಕೊಂಡ್ಬಿಡೋರತ್ನೆಲ್ಲ. ಸಿಲೋನ್ ಇತ್ತು, ಬಿನಾಕ ಗೀತ್ಮಾಲಾ ಅಂತೇಳಿ ಅಮೀನ್ ಸೈನಿ ನಡೆಸ್ಕೊಡ್ತಾ ಇದ್ರು, ಅದು ಇತ್ತು. ಆಮೇಲಿಂದ ನಿಮಗೆ ಹರಿಕತೆ, ಇದು ಎಲ್ಲ ಕೀರ್ತನೆಗಳು ಸುಮಾರು ಆಗ್ತಾ ಇದ್ರು. ಬೇರೆ ಬೇರೆ ಆಕಾಶವಾಣಿ ಕೇಂದ್ರಗಳು ಆಯಾ ಭಾಗದ ಸಾಂಸ್ಕೃತಿಕವಾಗಿ ಬಹಳ ಪ್ರಸಿದ್ಧಿಯಲ್ಲಿದ್ದಂತಹ ಒಂದು ಪ್ರಕಾರವನ್ನ ಪ್ರಚಾರಕ್ಕೆ ತಂದಿದ್ದಾವೆ. ಹೌದೌದು. ಉದಾಹರಣೆ, ಈಗ ನೀವು ಕರಾವಳಿ ತೀರ ಕಡೆ ಹೋದ್ರೆ ಯಕ್ಷಗಾನ ಬರುತ್ತೆ. ಉಳಿದ ಎಲ್ಲ ಜನಪದ ಪ್ರಕಾರಗಳನ್ನು ಕೂಡ ಆಕಾಶವಾಣಿ ಮಾಡಿದೆ. ಧಾರವಾಡ ಆಕಾಶವಾಣಿಲಿ ಕೃಷಿ ರಂಗ ಬಹಳ ಸ್ಟ್ರಾಂಗ್ ಆಗಿತ್ತು. ಟೈಟಲ್ ಸಾಂಗ್ ಇದೆ, ಅದು ನೀವು ಕೇಳಿರ್ಬೋದು. ಅದಾದ್ಮೇಲೆ ಪೇಟೆದಾರಣೆ ಎಲ್ಲ ಹೇಳೋರು, ಹೇಳಿದ್ದು ಅಲ್ಲಿ ಧಾರವಾಡ ಭಾಷೆಯಲ್ಲಿ ಹೇಳೋರು. ರೈತರಿಗೆ ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳು ಎಷ್ಟು ತಲುಪಿದ್ವು ಅಂತಂದ್ರೆ ಅದನ್ನ ಕೇಳಿನೇ ಅವರು ತಮ್ಮ ಕೃಷಿಯನ್ನು ಮಾಡ್ತಿದ್ರು ಅವಾಗೆಲ್ಲ. ರೇಡಿಯೋ ಅಂತ ಅನ್ನೋದು ಕೃಷಿಕನಿಗೆ ಬಹಳ ಪ್ರಮುಖವಾದಂತಹ ಮಾಧ್ಯಮ ಆಗಿದೆ. ಕಮ್ಯುನಿಟಿ ರೇಡಿಯೋ ಡೆವಲಪ್ಮೆಂಟ್ ಅನ್ನೋದು ಇಂಡಿಯಾದಲ್ಲಿ ಆಗಿದೆ, ಇನ್ನೂ ಆಗ್ಬೇಕಾಗುತ್ತೆ. ಕಮ್ಯುನಿಟಿ ರೇಡಿಯೋ ಡೆವಲಪ್ಮೆಂಟ್ ಅದ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ. ಏನಂದ್ರೆ ಈ ಪಾರ್ಕ್ಗಳಲ್ಲಿ, ಪಂಚಾಯಿತಿ ಕಟ್ಟೆಗಳಲ್ಲಿ ಮೈಕ್ಗಳು ಹಾಕ್ಬಿಟ್ಟು ರೇಡಿಯೋ ಸ್ಟೇಷನ್ ಮಾಡ್ತಿದ್ದೆ. ಇವತ್ತು ಹಾಸನದಲ್ಲಿ ನಾನು ನೋಡಿದೆ, ಹಾಸನದಲ್ಲೆಲ್ಲ ವಯಸ್ಸಾದ್ರು ಕುತ್ಕೊಂಡ್ತಿದ್ದು ಹಾಡುಗಳೆಲ್ಲ ಸಂಜೆ ಹೊತ್ತು ಹಾಕ್ತಾರೆ, ಕೇಳಿದ್ದೀನಿ ಇವತ್ತು. ಅದು ಇದೆ. ಈ ಶ್ರೋತೃ ಸಂಘದವರು ಕೂಡ ದೊಡ್ಡ ಪ್ರಯತ್ನ ಮಾಡಿ ಅದನ್ನ ಎಲ್ಲರಿಗೂ ಕೇಳೋ ರೀತಿಯಲ್ಲಿ ಅದು ಸಿಗಲಿ ಅಂತ ಹೇಳಿ ಅದನ್ನ ಇನ್ಸ್ಟಾಲೇಷನ್ ಕೂಡ ಮಾಡಿಸಿದ್ದಾರೆ. ಮೈಸೂರಲ್ಲಿ ಶ್ರೋತೃ ಸಂಘ ಅವರು ಕೂಡ ಪ್ರಯೋಗ ಮಾಡಿದ್ರು, ಬಸ್ ಸ್ಟ್ಯಾಂಡ್ ಅಲ್ಲಿ ಕೇಳುವಂಗೆ. ಅದ್ರ ಉದ್ದೇಶ ಅದೇ ಸರ್. ಮತ್ತೆ ನಗರಸಭೆ, ಪುರಸಭೆ ಅವರು ಗಾರ್ಡನ್ ಗಳಲ್ಲಿ ರೇಡಿಯೋವನ್ನ ಕೇಳಿ ಅಂತ ಹೇಳಿ ಅದನ್ನೆಲ್ಲ ಅದು ಬರುವಂಗ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಯೂನಿವರ್ಸಿಟಿಗಳಲ್ಲಿ ಗಡಿಯಾರ ಇದೆ ಮೈಸೂರಲ್ಲಿ, ಅಲ್ಲಿ ಸ್ಪೀಕರ್ ಹಾಕ್ಬಿಟ್ಟು ಅಲ್ಲಿ ರೇಡಿಯೋ ಬರುವಂಗೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ನಾನು ಇದನ್ನ ಆಪ್ ನಲ್ಲಿ ನೋಡಿದಾಗ ಎಲ್ಲಾ ಕಾಲೇಜುಗಳು, ಯೂನಿವರ್ಸಿಟಿಗಳು ತಮ್ಮದೇ ಆದ ಒಂದು ಬಾನುಲಿ ಕೇಂದ್ರಗಳನ್ನು ಹೊಂದಿದೆ. ಆ ಪ್ರೋಗ್ರಾಮ್ಗಳು ಚೆನ್ನಾಗಿರುತ್ತೆ. ಹೇಳಿದ್ರಲ್ಲ ಈಗ ಸಮುದಾಯ ಬಾನುಲಿ ಕೇಂದ್ರಗಳು, ಸಮುದಾಯ ಕಮ್ಯುನಿಟಿ. ಆ ಕಮ್ಯುನಿಟಿದು ನಾನು ಮೊನ್ನೆ ಎಲ್ಲ ಓದ್ತಾ ಇದ್ದೆ, ಎಷ್ಟು ಮಹತ್ವದ್ದಾಗಿದೆ ಕಮ್ಯುನಿಟಿ ಸ್ಟೇಷನ್. ಈವನ್ ಆಕಾಶವಾಣಿನೇ ಅಂತ ತಿಳ್ಕೊಳ್ಳಿ, ರೇಡಿಯೋ ಡಾಟಾಗಳು ಇಂಟರ್ನೆಟ್ ಕೈ ಕೊಡಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಯಾವುದು ನಾವು ಏನು ಇಂಟರ್ನೆಟ್ ಅಂತೀವಲ್ಲ, ಈ ಫ್ಲಡ್ಸ್, ಕ್ವೇಕ್ಸ್ ಟೈಮ್ನಲ್ಲಿ ಇಂಟರ್ನೆಟ್ ಕುಸಿಯೋ ಚಾನ್ಸಸ್ ಇದೆ. ಮೊನ್ನೆ ಯಾವುದೋ ದೇಶದಲ್ಲಿ ಹಂಗಾಗಿದೆ, ತಂತಿಗಳೆಲ್ಲ ಹರಿದೋಗಿ ಡಾಟಾ ಇದಾಗಿ. ಅವಾಗ ಸಹಾಯಕ್ಕೆ ಬರೋದು ಆಕಾಶವಾಣಿ ಒಂದೇ. ಆವಾಗ ಇಂಟರ್ನೆಟ್ ಮೂಲಕವಾಗಿ ರೇಡಿಯೋ ಬರೋದಕ್ಕಿಂತ ನೇರವಾಗಿ ಅನಲಾಗ್ ಮೂಲಕವಾಗಿ ಅನಲಾಗ್ ನಿಮ್ಗೆ ಅದೊಂದೇ ಬರುತ್ತೆ. ಅನಲಾಗ್ ಟ್ರಾನ್ಸಿಸ್ಟರ್ ರೇಡಿಯೋದಲ್ಲಿ ನಿಮಗೆ ಆಕಾಶವಾಣಿ ಅದಕ್ಕೆ ಅಡೆತಡೆ ಅನ್ನೋದೇ ಇಲ್ಲ. ಹೌದೌದು. ಯಾಕೆಂದ್ರೆ ಇಲ್ಲಿಂದ ಏನು ಅಟ್ಮಾಸ್ಫಿಯರ್ ಹೋಗಿ ವಾಪಸ್ ಆಗುತ್ತೆ, ಅದು ಶಾರ್ಟ್ ವೇವ್ ಬಿಟ್ಬಿಡಿ, ಅದು ಶಾರ್ಟ್ ವೇವ್ ಎಲ್ಲಾ ಕಡೆ ತಲುಪುತ್ತೆ. ಬಟ್ ಏನಾದ್ರೂ ಈ ಬಾನುಲಿ ಕೇಂದ್ರಗಳ ಪಾತ್ರ ಬಹಳ ಇದೆ 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 ಇಷ್ಟೆಲ್ಲ ಸಂಪರ್ಕದ ಕ್ರಾಂತಿ ಆದ್ರೂ ಕೂಡ ರೇಡಿಯೋಗೆ ಸರ್ ಅದಕ್ಕೆ ಅದು ಎವರ್ ಗ್ರೀನ್ ಅಂತ ಹೇಳ್ತೀನಿ. ಈಗ ಇಲ್ಲಿ ನಮ್ಮ ಬೆಂಗಳೂರು ಆಕಾಶವಾಣಿಯಿಂದ ಯಾವ್ಯಾವ ಕಾರ್ಯಕ್ರಮಗಳನ್ನು ನೀವು ಕೇಳ್ತಿದ್ರಿ? ಮತ್ತೆ ಇಲ್ಲಿ 3-4 ಚಾನೆಲ್ಗಳಿವೆ. ಹೌದು ಸರ್. ಅವೆಲ್ಲ ಪ್ರತ್ಯೇಕವಾದಂತಹ ಚಾನೆಲ್ಗಳು, ಪ್ರತ್ಯೇಕವಾದಂತಹ ಒಂದು ವರ್ಗವನ್ನೇ, ಕೇಳುಗ ವರ್ಗವನ್ನೇ ಸೃಷ್ಟಿ ಮಾಡಿದೆ ಸರ್. ನಾನು ಆಕಾಶವಾಣಿಲಿ ಚಿಂತನ ಬೆಳಗ್ಗೆ ಬರುತ್ತೆ, ಗೀತಾರಾಧನಾ ಅಂತೂ ಇದ್ದೇ ಇದೆ, ಚೇಂಜ್ ಆಗಿಲ್ಲ. ಪ್ರಸಿದ್ಧರ ಒಂದು ಇದು ಮಾತುಗಳು. ಆಮೇಲೆ ಚಿತ್ರಗೀತೆ ಅಂತೂ ಕೇಳಲೇಬೇಕಾಗತ್ತೆ, ಕೇಳ್ತೀವಿ. ಆಮೇಲೆ ಈ ಸುನೇರೆ ಪಲ್ ಅಂತ ಒಳ್ಳೆ ಹಾಡುಗಳು ಹಾಕ್ತಾ ಇದ್ರಿ, ಯಾವಾಗ 10:30 ಹಾಕ್ತೀನಿ, ಕೇಳ್ತೀನಿ. ಆಮೇಲೆ 11 ಗಂಟೆಗೆ ಕನ್ನಡ ಚಿತ್ರ ಕೇಳ್ತೀನಿ. 11:30 ಉಮಂಗ್ ಬರ್ತಾ ಇದೆ, ಅದು ತುಂಬಾ ಚೆನ್ನಾಗಿರುತ್ತೆ ಅದು. ಆಮೇಲೆ ಬಾಳ ಬೆಳಕು, ರೇನ್ಬೋ ಮತ್ತು ವಿವಿಧ ಭಾರತಿ ಅವನು ಕೇಳ್ತೀನಿ, ಅದನ್ನು ಕೇಳ್ತೀನಿ ಸರ್. ನಮಗೆ ಏನಾಗಿದೆ ಅಂದ್ರೆ ಈ ಕ್ಲಾರಿಟಿ ಇರೋದ್ರಿಂದ ಮೈನ್ ಸ್ಟೇಷನ್ ಅನಲಾಗ ಟ್ರಾನ್ಸಿಸ್ಟರ್ ಕೇಳ್ತಾ ಇರೋದು ನಾನು. ಈ ಟ್ರಾನ್ಸಿಸ್ಟರ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬರುತ್ತೆ ಆಕ್ಚುಲಿ. ಈ ಅದು ತಿರುಗಿಸ್ಬೇಕಾಗತ್ತೆ ಇದನ್ನ. ಬಟ್ ಏನಾದ್ರೂ ಈ ಕಾವ್ಯ ವಾಚನೂ ಕೇಳ್ತೀವಿ, ಮನೆಯವ್ರಿಗೂ ಹೇಳ್ತೀವಲ್ಲ ಕೇಳಿ ಅಂತ ಹೇಳಿ. ಆಮೇಲೆ ಚಿತ್ರಗೀತೆನೇ ಸ್ವಲ್ಪ ಟೆನ್ಷನ್. ನಿಮ್ಮ ರೇಡಿಯೋ ಕೇಳುವ ಹವ್ಯಾಸವನ್ನ ನಿಮ್ಮ ಇತರ ಸ್ನೇಹಿತರು, ಮನೆಯವರು ಅಂತಂತೂ ಏನು ತುಂಬಾನೇ ಹೇಳ್ತೀವಿ ಸರ್, ಎಲ್ಲರಿಗೂ ಹೇಳ್ತೀವಿ ಮಕ್ಳಿಗೆ. ಹೌದು. ಅವ್ರು ಹೆಂಗೆ ನಿಮ್ಮ ನೋಡ್ತಾರೆ? ವಿಪರೀತವಾಗಿ ರೇಡಿಯೋ ಕೇಳ್ತಾರೆ ನಮ್ಮ ಪ್ರಭಾಕರ್ ಅವರು ಅಂತೇಳಿ ಹೇಳ್ತಾರೆ, ಹೆಂಗೆ? ಅದೇ ಸಾಮಾನ್ಯವಾಗಿ ಇವತ್ತು ಮೊಬೈಲ್ ಮಾಯೆ ಆವರಿಸಿದೆ. ದೊಡ್ಡವರು ತುಂಬಾ ಸೀನಿಯರ್ಗಳು ಎಲ್ಲ ಸೀರಿಯಲ್ಗಳು ನೋಡ್ತಾರೆ. ಹೌದು.
ಇದ್ರ ಮಧ್ಯ ನಮ್ಮಂತ ಕೇಳೋಗರು ಇರ್ತೀವಿ ಅಷ್ಟೇ. ಅಂದ್ರೆ ಒಂದೊಂದು ಹವ್ಯಾಸ ಮನುಷ್ಯನಿಗೆ ರೇಡಿಯೋ ಕೇಳೋ ಹವ್ಯಾಸ ಇತ್ತಂದ್ರೆ ಅದನ್ನ ಬಿಡಕ್ಕಾಗಲ್ಲ. ಅಯ್ಯೋ ನಾನು ಇವತ್ತು ಕೇಳಲಿಲ್ಲ ಅಂತ ಹೇಳಿ ಆ ಕೊರಗು ಇರುತ್ತೆ ಸರ್. ಹಿಂದಿನವರು ನೋಡ್ಬೇಕು, ದೊಡ್ಡವರೆಲ್ಲ ಇದ್ರಲ್ಲ ಅವಾಗೆಲ್ಲ ವಾರ್ತೆಗಳನ್ನ ನಿಂತ್ಕೊಂಡು ಕೇಳೋ ರೇಡಿಯೋ. ಇದು ವಾಲ್ವ್ ರೇಡಿಯೋಗಳು ಇದ್ವಲ್ಲ, ಅದು ಹೀಟ್ ಆಗಕ್ಕೆ 5 ನಿಮಿಷ ಬೇಕಾಗ್ತಿತ್ತು. ಹೌದೌದು. ಅದು ನಿಂತ್ಕೊಂಡು ಅವರಿಗೆ ಯಾರು ಅದನ್ನ ಮಧ್ಯ ಅಡಚಣೆ ಮಾಡಂಗಿಲ್ಲ. ಡೆಲ್ಲಿಯಿಂದ ನ್ಯೂಸ್ಗಳು ಓದ್ತಾ ಇದ್ರು, ಪ್ರದೇಶ ಸಮಾಚಾರ ಕೇಳ್ತಾ ಇದ್ರು. ಸೊ ಇವೆಲ್ಲ ಇದು ಯಾವ ತರ ಮರೆಯಕ್ಕೆ ಸಾಧ್ಯನಾ ಹೇಳಿ? ರೇಡಿಯೋ ಕೇಳೋ ನಿಮ್ಮ ಅನುಭವಗಳು ವಿಶೇಷವಾಗಿ ಇವೆ ಅಂತ ಹೇಳ್ಬೋದು. ಈಗ ಆಕಾಶವಾಣಿಗೆ 90 ಆದ ಸಂದರ್ಭದಲ್ಲಿ ಆಕಾಶವಾಣಿ ಈ ರೀತಿ ಕೇಳುಗರ ಜೊತೆಗೂ ಕೂಡ ಒಂದು ಒಳ್ಳೆ ಉತ್ತಮ ಬಾಂಧವ್ಯ ಇಟ್ಕೋಬೇಕಾಗಿದೆ ಅಂತ ಹೇಳಿ, ಮತ್ತೆ ಹಳೆ ನಾಟಕ ಕಲಾವಿದರನ್ನು ನಾವು ಕರೆಸ್ತಾ ಇದ್ದೀವಿ, ನಿವೃತ್ತಿ ಹೊಂದಿದವರನ್ನು ಕರೆಸ್ತಾ ಇದ್ದೀವಿ, ಸಂಗೀತಗಾರರು ಕೂಡ ಬರ್ತಾ ಇದ್ದಾರೆ, ಸೆಲೆಬ್ರಿಟಿಗಳು, ಚಿತ್ರನಟರು, ಆಮೇಲೆ ಕಲಾವಿದರು, ಸಂಗೀತಗಾರರು, ಅವ್ರನ್ನು ಕೂಡ ಒಟ್ಟಾರೆ ಇಡೀ 7 ದಿನ ನಿರಂತರವಾಗಿ ಕಾರ್ಯಕ್ರಮ ಪ್ರಸಾರ ಆಗೋ ಹಾಗೆ ನೋಡ್ತಾ ಬಂದಿದ್ದೀವಿ. ಈ ಒಳ್ಳೆ ರೀತಿಯಾದಂತಹ ಒಂದು ಸಂಭ್ರಮವನ್ನೇ ಬೆಂಗಳೂರು ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲಾ ಸ್ಟೇಷನ್ ಅವರು ಈ ಆಕಾಶವಾಣಿ 90 ಒಂದು ಅಚ್ಚಳಿಯೇ ಉಳಿಯುತ್ತೆ. ಯಾಕೆಂದ್ರೆ ಎಲ್ಲ ಕರೆಸಿ ರೆಕಾರ್ಡಿಂಗ್ ಹಾಕ್ತಾ ಇದ್ರೆ ಎಷ್ಟೋ ಮೊನ್ನೆ ನಾನು ಕುತ್ಕೊಂಡು ಕೇಳ್ತಾ ಇದ್ದೆ, ಯಾರೋ ಯಾವುದೋ ಜಮಾನದಲ್ಲಿ ಆಗಿ ಹೋದ ಸಾಹಿತಿಗಳದ್ದು ಒಂದು ಕೇಳೋದೇ ಒಂದು ಆನಂದ ಆಗುತ್ತೆ. ಮೊನ್ನೆ SV ರಂಗಣ್ಣವ್ರದ್ದು ಹಾಕಿದ್ರು ಅಲ್ವಾ, ಅವ್ರದ್ದು ತುಂಬಾ ಚೆನ್ನಾಗಿತ್ತು. ML ಬಸವಣ್ಣ ಅಂತ ಅರಮನೆ ಕಲಾವಿದ್ರಂತವ್ರು ನೋಡಿ, ನಾನು ತಗೊಂಡೋಗಿ ಟ್ರಾನ್ಸ್ಲೇಟ್ ಹಂಗೆ ಮನೇಲೆ ಹಿಡಿದ್ಬಿಟ್ಟೆ. ನೋಡ್ರಿ ಬರ್ತಾ ಇದೆ 66ನೇ ಇಸ್ವಿ ರೆಕಾರ್ಡಿಂಗ್ ಆಕಾಶವಾಣಿ ಆಗ್ತಾ ಇದೆ ಅಂತ. ಅದು ಒಂಥರ ಹೇಳ್ಕೊಳಕ್ ಆಗೋದಿಲ್ಲ ಅಲ್ಲ, ಅಭಿಮಾನ ಇದ್ರೆ ಮಾತ್ರ ಸಾಧ್ಯ. ಹೌದೌದು. ಯಾವ ಶ್ರೋತೃ ಸಂಘದ ಜೊತೆಗೆ ನಿಮ್ಮ ಸಂಪರ್ಕ ಇದೆ ಸರ್? ಕರುನಾಡ ಆಕಾಶವಾಣಿ ಶ್ರೋತೃ ಸಂಘ ಅಂತ ರಚನೆ ಆಗಿದೆ. ಮಾಡಿಸಿದ್ರಾ? ರಿಜಿಸ್ಟರ್ ಆಗಿದೆ ಸರ್, ರಿಜಿಸ್ಟರ್ ಆಗಿದೆ. ಹಳೆಯ ಕೇಳುಗರು ಶ್ರೀಯುತ ಬೋಪಾ ವೆಂಕಟೇಶ್ ಅವರು ಬಹಳ ಅನಾದಿ ಕಾಲದಿಂದನೂ ಅವರು ರೇಡಿಯೋ ಜೊತೆ ಬಾಂಧವ್ಯ ಬೆಳೆಸ್ಕೊಂಡು ಬಂದಿದ್ದಾರೆ. ಒಟ್ಟಾರೆ ನಿಮ್ಮ ಒಂದು ಬಳಗ ದೊಡ್ಡ ಚೆನ್ನಾಗಿದೆ. ನಮ್ಮ ಉದ್ದೇಶ ಏನು ಅಂದ್ರೆ 4 ಜನ ಇನ್ನೂ ಕೇಳೋ ಹಾಗೆ ಆಗಲಿ, ಇನ್ಯಾವ ಒಂದು ಸ್ವಾರ್ಥವೂ ಇಲ್ಲ ಸರ್ ಇದ್ರಲ್ಲಿ. ಅಷ್ಟೇ, ಗೊತ್ತಾಯ್ತು, ಏನು ಮಾಡಂಗಿಲ್ಲ. ಆಕಾಶವಾಣಿಯಲ್ಲಿ ಸಿಬ್ಬಂದಿಗಳು, ತಾಂತ್ರಿಕ ವರ್ಗ, ಇವ್ರ ಸಿಬ್ಬಂದಿಗಳು ನೋಡ್ತಾ ಹೋದ್ರೆ ಸಂತೋಷ ಆಗುತ್ತೆ. ಆಕಾಶವಾಣಿ ಮಾತ್ರ ಯಾವತ್ತೂ ನಿಂತಿಲ್ಲ, ತಾಂತ್ರಿಕ ಅಡಚಣೆಯಿಂದ ನಿಂತಿರಬಹುದು ಅಷ್ಟೇ. ಅದು ಸುಮ್ಮನೆ ಕೆಲವು ಕ್ಷಣಗಳು ಮಾತ್ರ. ನಮ್ಮ ಹೈ ಪವರ್ ಟ್ರಾನ್ಸ್ಮಿಟರ್ ಆದ ಅಡಚಣೆಯಿಂದಾಗಿ ಅಂತ ವಿಷಾದಿಸುತ್ತೇವೆ. ಆಹರ್ನಿಶಂ ಸೇವಾಮಯಂ ಅಂತ ಸಂಸ್ಕೃತ ಒಂದಿದೆ, ಅದೇ ಬಹುಜನ ಆಯ್ತಾ ಬಹುಜನ ಸುಖಾಯ ಅಂತ. ಹಾಗೆ ಆಕಾಶವಾಣಿ ಮಾತ್ರ ಒಂದು ಸಿಬ್ಬಂದಿಗಳು ಎಲ್ಲ ನಿಸ್ವಾರ್ಥದಿಂದ ಮಾಡ್ತಾ ಇದ್ದಾರೆ ಸರ್. ಸರ್ ಇದೊಂದೇ ಅಲ್ಲ, ಭಾರತ ಮತ್ತು ಸೋವಿಯತ್ ಯೂನಿಯನ್ ಬಾಂಧವ್ಯಗಳು ಚೆನ್ನಾಗಿದ್ದ ಕಾಲದಲ್ಲಿ ಹಿಂದೆ ಭಾರತದ ಎಲ್ಲಾ ಭಾಷೆಗಳಲ್ಲೂ ರೇಡಿಯೋ ಮಾಸ್ಕೋ ಪ್ರಪಂಚದಲ್ಲಿ ಅತ್ಯಂತ ಹಳೆಯ ರೇಡಿಯೋ ಸಂಸ್ಥೆ ಅದು. BBC ಬಿಟ್ರೆ ವಾಯ್ಸ್ ಆಫ್ ಅಮೆರಿಕಾ, ರೇಡಿಯೋ ಜರ್ಮನಿ ಬಿಟ್ರೆ ರೇಡಿಯೋ ಮಾಸ್ಕೋ ಅಂತಿತ್ತು. ಮಾಸ್ಕೋ ರಷ್ಯಾ ಕ್ಯಾಪಿಟಲ್. ಎಲ್ಲ ಇಂಡಿಯನ್ ಲ್ಯಾಂಗ್ವೇಜ್ಗೂ ಅರ್ಧ ಗಂಟೆ ಅವರು ಮೀಸಲು ಕೊಟ್ಟಿದ್ರು ಸರ್. ಪ್ರೋಗ್ರಾಮ್ 4:15 5 ಗಂಟೆ ತನಕ ಕನ್ನಡದು ಬರ್ತಾ ಇತ್ತು. ಇಲ್ಲಿನ ಕೆಲವು ಹಳೆಯ ಇವರು ಸಿಬ್ಬಂದಿನ ಅಲ್ಲಿನ ಡೆಪ್ಯೂಟ್ ಮಾಡಿದ್ರು ಅನ್ಸುತ್ತೆ. ಅವರು ಅಲ್ಲಿ ನಮ್ಮ ಪತ್ರನೆಲ್ಲ ಓದ್ತಾ ಇದ್ರು. ಬರೀತಿದ್ದೆ ಸರ್. ಇಲ್ಲಿಂದ ಇರೋ ವಿಚಾರ ಹೇಳ್ತೇನೆ, ಡೆಲ್ಲಿಯಲ್ಲಿ ಅಂಬಾಸಿಡರ್ಗೆ ಇಲ್ಲಿಂದ ಕವರಲ್ಲಿ ಬರೆದ್ರೆ ಅವ್ನು ಅಲ್ಲಿಂದ ಅಲ್ಲಿ ಕಳ್ಸೋನು. ಅವಾಗ ಆತರ ಅಂಚೆ ಇಲಾಖೆ ಸಿಸ್ಟಮ್ ಇತ್ತು. ಅವ್ರಿಗೆ ಬರೋದು ಆ ರಷ್ಯನ್ ಭಾಷೆಯಲ್ಲಿ ಆಕೆ ಹೇಳ್ತಿದ್ದ ನಮ್ಮ ಹೆಸರುಗಳನ್ನ ಒಂಥರ ವಿಚಿತ್ರವಾಗಿ ಹೇಳ್ತಿದ್ದೆ, ಆನಂದ ಆಗ್ತಾ ಇತ್ತು. ಆಮೇಲೆ ಕನ್ನಡ ಹಾಡುಗಳನ್ನ ನಾವು ಹೇಳಿದ್ದನ್ನ ಹೇಗೋ ಹುಡುಕಿ ಹಾಕೋರು ಸರ್ ಫಿಲ್ಮ್ದು ಅಲ್ವಾ, ಬರ್ತಿತ್ತು. ಅದು ಯಾಕೋ ಏನೋ ಆಮೇಲಿಂದ ನಿಂತೋಯ್ತು. ಕ್ವಿಜ್ಗಳು ಇದ್ ಮಾಡೋರು. ಎಲ್ಲಾ ದೇಶದವರು ಕೂಡ ಹೌದು ಸರ್ ಭಾರತದ ಕೇಳುಗರನ್ನ ಆಕರ್ಷಣೆ ಮಾಡಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿವೆ ಅಂತ ಹೇಳಬಹುದು. ರೇಡಿಯೋ ಸಿಲೋನ್ಗೆ ಈ ವರ್ಷಕ್ಕೆ 100 ವರ್ಷ ಆಗಿದೆ ಸರ್. ರೇಡಿಯೋ ಸಿಲೋನ್ 1925 ನಲ್ಲಿ ಸ್ಥಾಪನೆ ಆಯ್ತು. BBC ನೋಡ್ಕೊಂಡು ಅವ್ರು ಸ್ಥಾಪನೆ ಮಾಡಿದ್ರು. ಬಹಳ ಶಕ್ತಿಯುತ ಟ್ರಾನ್ಸ್ಮಿಟರ್ ಹಾಕಿದ್ದ. ಹೌದು, ಈ ಶಾರ್ಟ್ ವೇವ್ ನಲ್ಲೇ ಬರ್ತಾ ಇತ್ತು ಬೆಳಗ್ಗೆ ಅಂದ್ರೆ ಎಲ್ಲ ಕಡೆ ಬರ್ತಿತ್ತು. ಯೂಶುವಲಿ ಶಾರ್ಟ್ ವೇವ್ ಸಂಜೆ ಮೇಲೆ ಶುರು ಆಗುತ್ತೆ, ಬೆಳಗ್ಗೆ ಹೊತ್ತು ಬರ್ತಾ ಇತ್ತು. ಇಲ್ಲಿನ ಹಿಂದಿಯವರೆಲ್ಲ ಹೋಗಿ ಅಲ್ಲಿ ಆಶ್ರಯ ತಗೊಂಡ್ರು. ಬಹಳ ಚೆನ್ನಾಗಿ ನಡೆದಿದೆ. ಒಂದು ನಡೆಸ್ಕೊಡೋ ರೀತಿನೇ ಒಂಥರ ವಿಭಿನ್ನವಾಗಿತ್ತು, ಜನ ಆಕರ್ಷಿತರಾಗಿದ್ರು. ಹೌದೌದು. ಆಕಾಶವಾಣಿ ಅನುಭವಗಳು ಕೂಡ ವಿಶೇಷವಾಗಿವೆ. ಹೀಗೆ ಆಕಾಶವಾಣಿ ತನ್ನದೇ ಆದಂತಹ ಒಂದು ವೈಭವವನ್ನು ಉಳಿಸಿಕೊಂಡು ಈ 90 ವರ್ಷದ ಒಂದು ಸಂಭ್ರಮವನ್ನು ಮಾಡ್ತಾ ಇದೆ. ಉತ್ತಮ ಸೇವೆಯನ್ನು ಸಲ್ಲಿಸಿ ಇನ್ನೂ ಆಕರ್ಷಣೆ ಮಾಡಬೇಕು, ಜನರನ್ನು ಸೆಳೆದಿಡಬೇಕು ಅಂತ ಹೇಳಿ ಪ್ರಯತ್ನವನ್ನ ಜಾರಿ ಇಟ್ಟಿದೆ. ಅದಕ್ಕೆ ಕಾರಣ ನಿಮ್ಮ ರೀತಿ ಉತ್ತಮ ಶ್ರೋತೃಗಳು ಬಹಳ ನಮಗೆ ಮುಖ್ಯ ಆಗತ್ತೆ. ಈ ರೀತಿಯಾದಂತಹ ಕೇಳ್ಮೆ ಅದು ಮತ್ತೆ ಮುಂದುವರಲಿ ಅಂತ ಹೇಳಿ ಸಂದರ್ಭದಲ್ಲಿ ಹಾರೈಸೋಣ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಇಂದಿನ ಈ ಕಾರ್ಯಕ್ರಮದಲ್ಲಿ ಇದುವರೆಗೂ ಸಹಕಾರಿ ಬ್ಯಾಂಕ್ನ ನಿವೃತ್ತ ಉಪವ್ಯವಸ್ಥಾಪಕರು ಹಾಗೂ ಆಕಾಶವಾಣಿಯ ಕೇಳುಗರಾದ ವಿ ಪ್ರಭಾಕರ್ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದ್ರಿ. ಇವರೊಂದಿಗೆ ಪಾಲ್ಗೊಂಡಿದ್ದವರು ಜಾಂಪಣ್ಣ ಆಶಿಹಾಳ್. ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.